ಮೂರನೇ ಬಾರಿಗೆ ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡಲು ಕೇಸರಿ ಪಾಳೆ ಸಜ್ಜಾಗಿದೆ. ದಕ್ಷಿಣ ಭಾರತವನ್ನೇ ಟಾರ್ಗೆಟ್ ಮಾಡಿರೋ ಬಿಜೆಪಿ ನಾಯಕರು 50ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಕರ್ನಾಟಕದಲ್ಲಿ ನಡೆದ ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಉಂಟಾಗಿದೆ. ಏನು ವಿಧಾನಸಭಾ ಚುನಾವಣೆಯಲ್ಲಿ ಅತಿಯಾದ ಆತ್ಮವಿಶ್ವಾಸ, ತಪ್ಪು ನಿರ್ಧಾರಗಳು, ಮೋದಿಯವರು ಬಂದು ರೋಡು ಪ್ರಚಾರ ಮಾಡಿದ್ರು ಕೂಡ ದೊಡ್ಡ ಸೋಲು ಕಾಣ್ತು ಬಿಜೆಪಿ ಈ ಬಾರಿ ತಪ್ಪು ಮರುಕಳಿಸಿದಂತೆ ಎಚ್ಚರಿಕೆ ಹೆಜ್ಜೆ ಇಡಲು ಆರಂಭಿಸಿದೆ. ಕೆಲ ಕ್ಷೇತ್ರಗಳಲ್ಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವಿದೆಯಂತೆ. ಇನ್ನು ಕೆಲವೆಡೆ ಕ್ಷೇತ್ರಗಳಲ್ಲಿ ಸಂಸದರ ವಿರುದ್ಧ ನಕಾರಾತ್ಮಕ ಅಭಿಪ್ರಾಯ ವ್ಯಕ್ತವಾಗಿದೆ. ಹಾಗಾಗಿ 10ರಿಂದ 12 ಕ್ಷೇತ್ರ ಪ್ರಾಬ್ಲಮ್ ಇದೆ ಬಿಜೆಪಿಗೆ. ಕ್ಯಾಂಡಿಡೇಟ್ ಚೇಂಜ್ ಮಾಡಿದರೆ ಮಾತ್ರ ಬಚಾವ್, ಬಟ್ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಎಲ್ಲೆಲ್ಲಿ ಅಂತ ನಾನು ಹೇಳ್ಬಿಡ್ತೀನಿ. ಒಂದು, ಹಾವೇರಿ. ಶಿವಕುಮಾರ್ ಉದಾಸಿ ಇದ್ದಿದ್ರೆ ಖಂಡಿತವಾಗ್ಲೂ ಗೆಲ್ತಾ ಇದ್ರು. ಶಿವಕುಮಾರ್ ಉದಾಸಿ ಅದೇನೋ ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ರು. ಅಧಿಕೃತವಾಗಿ ನಾನು ನಿಲ್ಲಲ್ಲ ಅಂತ ಹೇಳಿಬಿಟ್ರು. ಅವರಿಗೆ ನಾವು ವಿಧಾನಸಭೆಗೆ ಬರಬೇಕು ಅಂತಿತ್ತಲ್ಲ. ಆದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರ ಬಿಸ್ನೆಸ್ ಪಾರ್ಟ್ನರ್ ಪ್ರಾಬ್ಲಮ್ನಿಂದಾಗಿ ಸಕ್ರಿಯವಾಗಿ ಬಿಸ್ನೆಸ್ನಲ್ಲಿ ಉಳಿತಿದ್ದಾರೆ, ರಾಜ್ಯಕ್ಕೆ ದೂರ ಹೋಗ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಕ್ಯಾಂಡಿಡೇಟ್ ಇಲ್ಲ. ಇಲ್ಲಿ BC ಪಾಟೀಲ್ ಮತ್ತು ಈಶ್ವರಪ್ಪ ಮಗ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ. ಇನ್ನು ದಾವಣಗೆರೆ, GM ಸಿದ್ದೇಶ್ವರ್. ದಾವಣಗೆರೆಯಲ್ಲಿ ಆ್ಯಕ್ಟಿವ್ ಇಲ್ಲ ಸಿದ್ದೇಶ್ವರ್ ಅವರು. ಮಂತ್ರಿ ಆಗಿದ್ದರು, ಆಮೇಲೆ ಅವರನ್ನು ತೆಗೆದರು. ಆಮೇಲೆ ಅವರು ಹೇಳಿದರು ಇದು ನನ್ನ ಲಾಸ್ಟ್ ಚುನಾವಣೆ ಅಂತೇಳಿ. ಪದೇ ವಿವಾದಿತ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಸಿದ್ದೇಶ್ವರ್. ಗೊತ್ತಿಲ್ಲ ಯಾಕೆ ಈ ಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿ ಕಾಂಪಿಟೇಷನ್ ಆಗ್ತಾ ಇದೆ, ನಮ್ಮ ಕೊಡಿ ಅಂತೇಳಿ. ಬಟ್ ಯಾರು ಕೊಡ್ತು ಗೊತ್ತಿಲ್ಲ. ಭಗವಂತ ಖೂಬಾ ಬೀದರ್ನಲ್ಲಿ ಒಬ್ಬ BJP ನಾಯಕ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಮೊನ್ನೆ ಚವ್ಹಾಣ್ ಅವರಂದು ಕಾಲಿಗೆ ಬಿದ್ದುಬಿಟ್ರೆ ಯಾರಿಗಾದರೂ ಖೂಬಾಗರು ಮಾತ್ರ ಕೊಡಬೇಡಿ ಅಂತೇಳಿ. ಖೂಬಾ ಅವರಿಗೆ ಟಿಕೆಟ್ ಸಿಗೋ ಡೌಟ್ ಎರಡು ಮಾತಿಲ್ಲ. ಆಮೇಲೆ GS ಬಸವರಾಜು, ತುಮಕೂರು. ಬಸವರಾಜು ಈ ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು, ಕಾಂಗ್ರೆಸ್ನಿಂದ ಗೆದ್ದವರು ಬಸವರಾಜು. ಆಮೇಲೆ ಅವರ ಪುತ್ರ ಕೂಡ ಜ್ಯೋತಿ ಗಣೇಶ್ ಕಾಂಗ್ರೆಸ್ಗೆ ಬರೋ ಪ್ಲ್ಯಾನಲ್ಲಿದ್ದರು. ಕಳೆದ ಬಾರಿ ದೇವೇಗೌಡರನ್ನು ಸೋಲಿಸಿದ್ದೇ ವಿಶೇಷತೆ ಇವರದು. ಸೊ ಹಾಗಾಗಿ ಕಾಂಗ್ರೆಸ್ ಜೊತೆ ಕೂಡ ಚೆನ್ನಾಗಿದ್ದಾರೆ. ಅದನ್ನು DK ಶಿವಕುಮಾರೇ ಮೊನ್ನೆ ಹೇಳಿದರು. ಇನ್ನು ಸುಮಲತಾ, ಮಂಡ್ಯ. JDS BJP ಮೈತ್ರಿಯಿಂದ ಸುಮಲತಾ ಬಡವಾಗಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಅವರು ಮಾತ್ರ ಮಂಡ್ಯ ಬಿಟ್ಟು ಹೊರಗೆ ಬರೋದಕ್ಕೆ ರೆಡಿ ಇಲ್ಲ. ಇದು ಅಂಬರೀಷ್ ಇದ್ದಂಥ ಮಣ್ಣು. ಬೆಂಗಳೂರು ಉತ್ತರ ಕೊಟ್ಟರು, ಮಣ್ಣು ಮಸಿ ಯಾವುದು ಕೊಟ್ಟರು ಬೇಡ ನನಗೆ, ಇದು ಒಂದೇ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ BJPಗೆ ಅವ್ರ ಮೇಲೆ ಒಂದು ಅನುಕಂಪ ಇದೆ. ಬೇಕ್ರಿ ಇಂಥ ಹೆಣ್ಮಗಳು ನಮಗೆ BJPಯಿಂದ ಅಂತ ಆ ಥರ. ಇನ್ನು ಸದಾನಂದ ಗೌಡ ಬೆಂಗಳೂರು ಉತ್ತರ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಸ್ಪರ್ಧಿಸುವ ಆಸೆ ಉಳಿದಿದೆ. ಶೋಭಾ, CT ರವಿ ಬಂದರೆ ಬೇಡ, ಗೋ ಬ್ಯಾಕ್ ಚಳವಳಿ ಶುರುವಾಗಿದೆ. ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಮತ್ತೆ ಸಕ್ರಿಯರಾಗಿದ್ದಾರೆ ಅಂತಂದರೆ ಟಿಕೆಟ್ ಬಯಸ್ತಾ ಇದ್ದಾರೆ ಅಂತೇಳಿ. ಒಂದಂತ ಹೇಳ್ಬಿಡ್ತೀನಿ ವೀಕ್ಷಕರೇ, ಅನಂತಕುಮಾರ್ ಟಿಕೆಟ್ ಬಯಸ್ತಾ ಇದ್ದಾರೆ ಅಂತಂದರೆ BJP ಅವರಿಗೆ ಟಿಕೆಟ್ ಕೊಡುತ್ತೆ. ಒಂದು ವೇಳೆ ಅನಂತಕುಮಾರ್ ಅವರು ಈ ಬಾರಿ ಕೂಡ ಎಲ್ಲೂ ಇಂಟ್ರಲ್ಲಿ ಕಾಣಿಸ್ಕೊಳ್ಳದೆ ಇದ್ದಿದ್ರೆ ಬಹುಶಃ ಹೈಕಮಾಂಡ್ ಅನ್ಕೋತಿತ್ತೇನೋ, ಬೇಡ ಅಂದರೆ ಆಸಕ್ತಿ ಇಲ್ಲ ಅಂತೇಳಿ. ಆದರೆ ಅನಂತಕುಮಾರ್ ಅಂತ ನಾಯಕರು ಯಾವತ್ತೂ ಕೂಡ ಸೆಟದ್ದಿಲ್ಲವರಂತಾರಲ್ಲ. ಹಾಗಂತ ಅವರ ಒಂದು ಇಂಗಿತ ಇರುತ್ತಲ್ಲ, ನನಗೆ ಬೇಕು ಅನ್ನೋದು ಸಕ್ರಿಯರಾಗಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಕೊಡುತ್ತೆ BJP. ಇನ್ನು BN ಬಚ್ಚೇಗೌಡರು ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ. ಅಲ್ಲಿ ಟಿಕೆಟ್ಗಾಗಿ ಡಾಕ್ಟರ್ K ಸುಧಾಕರ್, SR ವಿಶ್ವನಾಥ್ ಅವ್ರ ಮಗ ಫೈಟ್ ಮಾಡಿದ್ದಾರೆ. ಆಮೇಲೆ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರನ್ನು ಸೆಳೆಯಲು BJP ಭಾಳ ತಂತ್ರ ಮಾಡ್ತಾ ಇದೆ. ಭಾಳ ಒಳ್ಳೆ ನಾಯಕರು ಶಿವಶಂಕರ್ ರೆಡ್ಡಿ. ಇನ್ನು ಶ್ರೀನಿವಾಸ್ ಪ್ರಸಾದ್, ಚಾಮರಾಜನಗರ. ವಯಸ್ಸಾಯಿತು, ಹಳೆ ಹುಲಿ, ಅದ್ಭುತ ರಾಜಕಾರಣಿ, ದಲಿತ ನಾಯಕ. ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅವರು ಏನು ಸಿದ್ದರಾಮಯ್ಯನವ್ರಿಗೊಂದು ತೊಡೆ ತಟ್ಟಬೇಕು ಅಂತಿತ್ತು, ತೊಡೆ ತಟ್ಟಿ ತೋರಿಸಿದ್ದಾರೆ ಆ ಇಳಿ ವಯಸ್ಸಲ್ಲೂ ಕೂಡ. ಅಲ್ಲಿ ದರ್ಶನ್ ಧ್ರುವನಾರಾಯಣ್ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ಗೆ ಚಾನ್ಸ್ ಇದೆ. ಆದರೆ ದರ್ಶನ್ ಧ್ರುವನಾರಾಯಣ್ ಸ್ಪರ್ಧೆಗೆ ಇಂಗಿತ ತೋರಿಸ್ತಾ ಇಲ್ಲ. ಆಮೇಲೆ ಆ ರಿಸ್ಕ್ ತಗೊಳ್ಳಿಕ್ಕಿಲ್ಲ ಕಾಂಗ್ರೆಸ್ ಕೂಡ. ಮೊನ್ನೆ MLA ಆಗಿದ್ದಾರೆ ಅಂತ. HC ಮಹದೇವಪ್ಪ ಅವರು ಸ್ಪರ್ಧೆ ಮಾಡೋಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಂದು ಕರೆಕ್ಟಾಗಿ HC ಮಹದೇವಪ್ಪ ನಿಂತರೂ ಕೂಡ ಸ್ವಲ್ಪ ಫೈಟ್ ಆಗುತ್ತೆ. ಹಾಗಾಗಿ BJPಗೆ ಅಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಕಾಂಗ್ರೆಸ್ಗೂ ಸಿಗ್ತಾ ಇಲ್ಲ. ಕಾಂಗ್ರೆಸ್ಗೆ ಚಾಮರಾಜನಗರ ಸಿಗ್ತಾ ಇಲ್ಲ, ಮೈಸೂರು ಸಿಗ್ತಾ ಇಲ್ಲ. ಇನ್ನು ಚಿತ್ರದುರ್ಗ ನಾರಾಯಣ ಸ್ವಾಮಿ ಆಲ್ರೆಡಿ ಇಲ್ಲ, ನಿವೃತ್ತಿ ಆಸೆ ವ್ಯಕ್ತಪಡಿಸಿದ್ರು. ಅಲ್ಲಿ ಮಾದಾರ ಚೆನ್ನೈ ಸ್ವಾಮೀಜಿಗಳನ್ನು ಕಣಕ್ಕಿಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಸ್ಥಳೀಯರು, ಕೋಲಾರ ಅಲ್ಲ ದುರ್ಗದವರು, ಸ್ಥಳೀಯರಿರಲಿ, ಹೊರಗಡೆಯಿಂದ ಆನೆಕಲ್ಲಿಂದೆಲ್ಲ ಬಂದೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಯಾರು ಆಗ್ತಾರೆ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ.